ಜಗದೀಶ್ ಶೆಟ್ಟಿ ಅವರು ಕಾಂಗ್ರೆಸ್ ಬಿಡೋದಕ್ಕೆ ಏನು ಕಾರಣ ಇರಬಹುದು? ನೋಡಿ, ಆನೆಸ್ಟ್ಲಿ ಸ್ಪೀಕಿಂಗ್, ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯವರು ಯಾವಾಗ ಅವರಿಗೆ ಟಿಕೆಟ್ ಕೊಡಲಿಲ್ಲ, ನಮ್ಮ ಪಕ್ಷಕ್ಕೆ ಬರಬಾರ್ದಿತ್ತು. ಅವರೊಬ್ಬ ಮಾಜಿ ಮುಖ್ಯಮಂತ್ರಿ, ಇವತ್ತು ವಾಪಸ್ ಹೋಗಬಾರ್ದಾಗಿತ್ತು. ಒಂದು ಸ್ಟ್ಯಾಂಡರ್ಡ್ ಇಟ್ಕೋಬೇಕು. ಈ ಅಧಿಕಾರ ಇದ್ರ ಪ್ರಶ್ನೆ ಅಲ್ಲ ಇದು. ಈಗ ನೋಡಪ್ಪ, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ, ಮನಸ್ಸು ನೋಂತು, ಎಮೋಷನಲಿ ಬಿಟ್ಟು ಬಂದರು. ಆ ಥರದ ನಿರ್ಣಯ ತೆಗೆದುಕೊಳ್ಬಾರ್ದು. ಇದು ಆ ಥರದ ನಿರ್ಣಯ. ಈಗ ಅವ್ರಿಗೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಇನ್ನೇನು ಮಾಡ್ಬೇಕು? 35,000 ಓಟ್ನಿಂದ ಸೋತಿದ್ರು ಅವರು. ಅವ್ರನ್ನ ಗುರುತಿಸಿ MLC ಮಾಡಿದ್ದಾರೆ. MLC ಮಾಡಿದ್ರು. ಈ MLC ನಾನು ರಾಜೀನಾಮೆ ಕೊಟ್ಟು ಮತ್ತೆ ನಾನು ವಾಪಸ್ ಹೋಗ್ತೀನಿ ಅಂತ ಅದು ಅವ್ರ ಇಚ್ಛೆ, ನಾನೇನು ಮಾಡಲಿಕ್ಕಾಗಲ್ಲ. ಆದರೆ ನನ್ನ ಪ್ರಕಾರ ಅವ್ರು ಬರಬಾರ್ದಾಗಿತ್ತು, ಹೋಗಬಾರ್ದಾಗಿತ್ತು. ಏನು ಮತ್ತೆ ಎಲ್ಲಿಗೆ ಬಂತಂದ್ರೆ ಕೆಳಮಟ್ಟಕ್ಕಿದೆ ಅಂತ ಗೊತ್ತಿಲ್ವಾ ರಾಜಕಾರಣ? ಈಗ ರಾಜಕಾರಣ ಕೆಳಮಟ್ಟದಲ್ಲೇ ಇದೆ. ನಾನು ಏನ್ ಹೇಳ್ತಾ ಇದ್ದೀನಿ, ರಾಜಕಾರಣ ಬಹಳ ಕೆಳಮಟ್ಟದಲ್ಲಿದೆ. ಅದನ್ನ ಲೀಡರ್ ಆದ್ರೆ ತಿಳ್ಕೊಬೇಕು. ಜಗದೀಶ್ ಶೆಟ್ಟರ್ ಒಬ್ಬ ಲೀಡರ್ ಅಲ್ಲ, ಅವರು ತಿಳ್ಕೊಬೇಕಿದ್ನ. ನಾನು ಅದಕ್ಕೆ ಹೇಳಿದ್ನಲ್ಲಪ್ಪ, ಅವ್ರು ಬರಬಾರ್ದಿತ್ತು, ಇವತ್ತು ಹೋಗಬಾರ್ದಾಗಿತ್ತು ಅಷ್ಟೇ. ಸೈದ್ಧಾಂತಿಕ ಯಾವ ಪಾರ್ಟ್ ನೋಡಿ, ಎಲ್ಲಾ ಪಕ್ಷದಲ್ಲೂ ಕೂಡ ನೈತಿಕವಾದಂತ ಮೌಲ್ಯ ಇದು ಕೊರತೆ ತಗ್ಗಿದೆ. ಆದ್ರೆ ಬಿಜೆಪಿಯಲ್ಲಿ ಇಲ್ವೇ ಇಲ್ಲ. ಬಿಜೆಪಿಯಲ್ಲಿ ಒಕ್ಕೂಟ 11 ಪಕ್ಷಗಳು ಹೊರಗಡೆ ಹೋಗ್ತಾರೆ. ಮಮತಾ ಬ್ಯಾನರ್ಜಿ ಅವರು ನಾವು ಇಂಡಿಪೆಂಡೆಂಟ್ ಸ್ಪರ್ಧೆ